ಬೆಂಗಳೂರಲ್ಲಾದಂತಹ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಟೆಕ್ಕಿ ಅತುಲ್ ಪತ್ನಿ, ಅತ್ತೆ ಮತ್ತು ಬಾಮೈದ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಹರಿಯಾಣದ ಗುರುಗ್ರಾಮದಲ್ಲಿ ಅತುಲ್ ಪತ್ನಿ ನಿಖಿತಾ ಬಂಧನ ಮಾಡಿದ್ದು, ಮೂವರಿಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದ ಅಡಿಯಲ್ಲಿ ಈ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಟೆಕ್ಕಿ ಅತುಲ್ ಪತ್ನಿ ನಿಖಿತಾ, ಅತ್ತೆ ನಿಶಾ, ಬಾಮೈದ ಅನುರಾಗ್ ಜೈಲ್ ಪಾಲಾಗಿದ್ದಾರೆ 3 ಜನ. ಈ ಮೂವರಿಗೂ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಮಾರತ್ಹಳ್ಳಿ ಪೊಲೀಸರಿಂದ ಮೂವರ ಬಂಧನ ಆಗಿರೋದು. ಅಹಮದಾಬಾದ್ನಲ್ಲಿ ನಿಶಾ, ಅನುರಾಗ್ ಅರೆಸ್ಟ್ ಆಗಿದ್ದಾರೆ. ಡಿಸೆಂಬರ್ 9ರಂದು ಡೆತ್ ನೋಟ್ ಬರೆದಿಟ್ಟು ಅತುಲ್ ಟೆಕ್ಕಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಡೆತ್ ನೋಟ್ನಲ್ಲಿ ಹಲವಾರು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಅತುಲ್. 90 ನಿಮಿಷಗಳ ಕಾಲದ ವಿಡಿಯೋ ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು, ಸಾವಿಗೆ ಕಾರಣವನ್ನ ತಿಳಿಸಿದ್ರು. ಈ ಪ್ರಕಾರವಾಗಿ ಈಗ ಅತ್ತೆ, ಹೆಂಡತಿ, ಬಾಮೈದ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಆಗಿರುವಂತವರ ಫೋಟೋಗಳನ್ನು ಗಮನಿಸ್ತಾ ಇದ್ದೀವಿ ನಿಮ್ಮ ಸ್ಕ್ರೀನ್ ನ ಎಡಭಾಗದಲ್ಲಿ. ಅಹಮದಾಬಾದ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿದ್ದಾರೆ. ಹರೀಶ್, ಡಿಸೆಂಬರ್ 9ಕ್ಕೆ ಆದಂತಹ ಒಂದು ಆತ್ಮಹತ್ಯೆ ಪ್ರಕರಣ ಇಡೀ ರಾಷ್ಟ್ರ ವ್ಯಾಪಿಯಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಒಂದು ವಿಚಾರ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದೀವಿ ನಾವು. ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಯಾರ ಮೇಲೆ ಆರೋಪಗಳನ್ನ ಅತುಲ್ ಮಾಡಿದ್ರು ಅವರೆಲ್ಲರೂ ಕೂಡ ಈಗ ಕಂಬಿ ಹಿಂದಿದ್ದಾರೆ. ಏನ್ ಡೀಟೇಲ್ಸ್ ಇದೆ ಹರೀಶ್? ಅರುಣ್, ಕಳೆದ ಡಿಸೆಂಬರ್ 9ನೇ ತಾರೀಕು ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಒಂದು ಆತ್ಮಹತ್ಯೆಯನ್ನ ಏನ್ ಮಾಡ್ಕೊಂಡಿದ್ರು. ಅದಾದ 2 ದಿನಗಳ ಬಳಿಕ ಏಕಾಏಕಿ ಒಂದು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗಿತ್ತು. ನಿಜಕ್ಕೂ ಅತುಲ್ ಸುಭಾಷ್ ಏನಿದ್ದಾನೆ, ಆತ 2019ರಲ್ಲಿ ಈ ಏನು ನಿಖಿತಾ ಸಿಂಘಾನಿಯಾ ಎಂಬಾಕೆಯನ್ನ ಏನು ಮದುವೆ ಆಗಿರ್ತಾನೆ, ಮದುವೆ ಆದಾಗಿನಿಂದಲೂ ಕೂಡ ಆತ ಅನುಭವಿಸಿದಂತಹ ನರಕ ಯಾತನೆ ಏನಿತ್ತು ಆ ಎಲ್ಲವನ್ನು ಕೂಡ ಸುಮಾರು 1.5 ಗಂಟೆಗಳ ಕಾಲ ವಿಡಿಯೋ ಮಾಡಿ, ಜೊತೆಗೆ 24 ಪುಟಗಳಿಗೂ ಹೆಚ್ಚ ಒಂದು ನೋಟ್ ಏನು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಜೊತೆಗೆ ಏನೆಲ್ಲ ಮಾಡಬೇಕು ಅಂದ್ರೆ ಕೊನೆಯ ಹಂತದ ಅಂದ್ರೆ 3 ದಿನಗಳಲ್ಲಿ ನಾನು ಏನೇನೆಲ್ಲ ಮಾಡಬೇಕು ಅನ್ನೋದನ್ನ ಕೂಡ, ಜೊತೆಗೆ ಏನು ಆರೋಪಿಗಳು ಏನಿದ್ದಾರೆ ಈ 4 ಜನ ಆರೋಪಿಗಳಿಗೂ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು, ಜೊತೆಗೆ ಏನು ಟ್ವಿಟರ್ ಇನ್ನಿತರ ಯಾರ್ಯಾರಿಗೆ ಈ ವಿಚಾರ ತಲುಪಿಸಬೇಕು ಎಲ್ಲವನ್ನೂ ಕೂಡ ತಲುಪಿಸಿ ಆತ ಆತ್ಮಹತ್ಯೆಗೆ ಶರಣಾಗಿದ್ದ. ಅದಾದ ಮೇಲೆ ಇಡೀ ದೇಶದಾದ್ಯಂತ ಅತುಲ್ ಸುಭಾಷ್ನ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ನಡೀತು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನಗಳು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಏನು ಮಾರತ್ಹಳ್ಳಿ ಪೊಲೀಸರು ಒಂದು UDR ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ರು. 4 ಆರೋಪಿಗಳು ಏನಿದ್ದಾರೆ, ಪತ್ನಿ ನಿಖಿತಾ ಸಿಂಘಾನಿಯಾ, ಅವರ ತಾಯಿ ನಿಶಾ ಸಿಂಘಾನಿಯಾ, ಜೊತೆಗೆ ಸುಶೀಲ್, ಜೊತೆಗೆ ಅನುರಾಗ್ ಸಿಂಘಾನಿಯಾ, 4 ಆರೋಪಿಗಳ ಮೇಲೆ ಏನೊಂದು ಈ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದಡಿಯಲ್ಲಿ 108 BNS ಆಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಅದಾದ ಬಳಿಕ ಆರೋಪಿಗಳನ್ನ ವಿಚಾರಣೆ ಮಾಡುವ ಸಲುವಾಗಿ ನೋಟಿಸ್ ನೀಡೋದಕ್ಕೆ ಪೊಲೀಸರು ಉತ್ತರ ಪ್ರದೇಶ ತೆರಳಿದ್ರು. ಆದ್ರೆ ಅವರು ಪೊಲೀಸರ ಕೈಗೆ ಸಿಗದೆ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಇದೀಗ ಕೊನೆಗೂ ನಿನ್ನೆ ಬೆಳಗ್ಗೆ ಅವರನ್ನ ಬಂಧನ ಮಾಡಿರುವಂತದ್ದು. ಏನು ಸುಶೀಲ್ ಸಿಂಘಾನಿಯನ್ನ ಹೊರತುಪಡಿಸಿ ಇನ್ನು 3 ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ನಿಖಿತಾ ಮತ್ತೆ ನಿಶಾ ಸಿಂಘಾನಿಯಾ ಮತ್ತೆ ಅವರ ಸೋದರ ಏನಿದ್ದಾನೆ ಆ 3ರನ್ನು ಕೂಡ ಈಗಾಗಲೇ ಬಂಧನ ಮಾಡಿರುವಂತದ್ದು. ನಿಖಿತಾ ಏನಿದ್ಲು, ಈಕೆ ಹರಿಯಾಣದಲ್ಲಿ ತಲೆಮರೆಸ್ಕೊಂಡಿದ್ರೆ, ಇವರಿಬ್ರು ಕೂಡ ಉತ್ತರ ಪ್ರದೇಶದಲ್ಲಿ ತಲೆಮರೆಸ್ಕೊಂಡಿದ್ರು. ಪೊಲೀಸರು ತೀವ್ರ ಹುಡುಕಾಟದಲ್ಲಿ, ಜೌನ್ಪುರ ಪೊಲೀಸರ ಒಂದು ಏನೊಂದು ಅವರ ಸಹಯೋಗದಲ್ಲಿ ಅಲ್ಲಿ ಸಾಕಷ್ಟು ಹುಡುಕಾಟವನ್ನ ಮಾಡಿದ್ರು. ಆದ್ರೆ ಆರೋಪಿಗಳು ಸಿಕ್ಕಿರ್ಲಿಲ್ಲ. ಕೊನೆಗೂ ಕೂಡ ನಿನ್ನೆ ಬೆಳಗ್ಗೆ ಅಲ್ಲಿರುವಂತಹ ಮಾಹಿತಿಯನ್ನ ಕಲೆ ಹಾಕಿ ಈಗಾಗಲೇ ಮಾರತ್ಹಳ್ಳಿ ಪೊಲೀಸರು ಬಂಧನ ಮಾಡಿರುವಂತದ್ದು. ಇದಕ್ಕಾಗಿಯೇ 2 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಲಾಗಿತ್ತು. ಮಾರತ್ಹಳ್ಳಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಸೇರಿದಂತೆ 2 ತಂಡಗಳನ್ನ ರಚನೆ ಮಾಡಿ ಒಂದು ತಂಡವನ್ನ ಉತ್ತರ ಪ್ರದೇಶಕ್ಕೆ ಮತ್ತೊಂದು ತಂಡವನ್ನ ಹರಿಯಾಣಕ್ಕೆ ಕಳಿಸಲಾಗಿತ್ತು. ಈಗಾಗಲೇ ಆರೋಪಿಗಳನ್ನ ಬಂಧನ ಮಾಡಿ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಈಗಾಗಲೇ 29ನೇ ACMM ನ್ಯಾಯಾಲಯದಿಂದ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.
ಅರುಣ್. ಹರೀಶ್ ಹೆಂಡತಿ ಕಿರುಕುಳಕ್ಕೆ ಆತ್ಮಹತ್ಯೆ ಅನ್ನುವಂತ ಕಾರಣ ಏನಿದೆ ರಾಷ್ಟ್ರವ್ಯಾಪಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು ಈ ಒಂದು ವಿಚಾರ. ಸೊ ಹಾಗಾಗಿ ಈ ಪ್ರಕರಣ ಏನಿದೆ ಒಂದು ಲ್ಯಾಂಡ್ ಮಾರ್ಕ್ ಅಂದ್ರೆ ಬೆಂಚ್ ಮಾರ್ಕ್ ಕೇಸ್ ಆಗುವ ಸಾಧ್ಯತೆಗಳೇನಾದ್ರೂ ಇದೆಯಾ ಅಂತ ಅನ್ಸುತ್ತಾ? ಅರುಣ್, ಖಂಡಿತವಾಗಿಯೂ ಇದು ಅಂದ್ರೆ ಲ್ಯಾಂಡ್ ಮಾರ್ಕ್ ಬೆಂಚ್ ಮಾರ್ಕ್ ಅನ್ನೋದಕ್ಕಿಂತ ಇಲ್ಲಿ ಪೊಲೀಸರು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಹಿಂದೆ ಕೂಡ ಅಂದ್ರೆ ಬೇರೆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು. ಅಂದ್ರೆ ಈ ಒಂದು ವಿಚಾರದಲ್ಲಿ ಅಂದ್ರೆ ಈ ವರದಕ್ಷಿಣೆ ಡೌರಿ ಕೇಸ್ಗಳಲ್ಲಿ ಹೆಣ್ಮಕ್ಳು ಯಾವ ರೀತಿಯಾಗಿ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರೋ ಅಂದ್ರೆ ಸದುಪಯೋಗ ಪಡಿಸ್ಕೊಳ್ಳೋದಕ್ಕಿಂತ ಒಂದಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಆತಂಕವನ್ನು ಕೂಡ ಸುಪ್ರೀಂ ಕೋರ್ಟ್ ಹಿಂದೆ ಅಭಿಪ್ರಾಯವನ್ನ ಪಟ್ಟಿತ್ತು. ಅದೇ ರೀತಿಯಾಗಿ ಈ ಒಂದು ಅತುಲ್ ಸುಭಾಷ್ ಪ್ರಕರಣ ಅಂದ್ರೆ ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ಪ್ರಕರಣವೂ ಕೂಡ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿಲ್ಲ. ಅಂದ್ರೆ ಸ್ವತಃ ಹೆಣ್ಣು ಮಕ್ಕಳು ಕೂಡ ಅತುಲ್ ಸುಭಾಷ್ಗೆ ಬೆಂಬಲವನ್ನ ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮಾಡೋದಕ್ಕೆ ಮುಂದಾಗಿದ್ರು. ನಿಜಕ್ಕೂ ಅದರ ಪರಿಣಾಮವೇ ಇವತ್ತು ಈ 3 ಆರೋಪಿಗಳ ಬಂಧನ ಆಗಿದೆ. ಹಿಂದೆ ಕೂಡ ಅಂದ್ರೆ ಕಳೆದ ಶುಕ್ರವಾರ ಕೂಡ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ನೋಟಿಸ್ ಕೊಡೋದಕ್ಕೆ ಹೋಗಿದ್ದಾರೆ. ಆದ್ರೆ ಅವರು ಎಸ್ಕೇಪ್ ಆಗಿದ್ದಾರೆ. ಅವರ ಬಂಧನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಮನೆಯಲ್ಲಿ ಕೂಡ ಪೊಲೀಸರು ತೀವ್ರ ಹುಡುಕಾಟವನ್ನು ಮಾಡಿದ್ರು ಕೂಡ ಸಿಕ್ಕಿಲ್ಲ. ಈಗ ಕೊನೆಗೂ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಅರುಣ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.